ರಿಷಿಕ್ ಎಲ್ಲಿದ್ದಿ? ಎಲ್ಲಿ? ಮಾವಿನ ಹಣ್ಣು ಉಂಟು ನೋಡಲ್ಲಿ. ಹಣ್ಣಲ್ಲ, ಕಾಯಿ ಮಗ. ಇಲ್ಲಿ ಬನ್ನಿ, ಇಲ್ಲಿ ಒಳ್ಳೆ ಒಳ್ಳೆ ಮಾವಿನ ಹಣ್ಣಿದೆ. ಹಣ್ಣಲ್ವದು, ಕಾಯಿ ನೋಡು. ಹೋಗು ತೋರ್ಸು. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಅದೇ ಪೇರಳಲ್ಲ. ಹಾ, ಬಂದೆ. ಪೇರಳು ತೋರ್ಸು. ಇಲ್ಲಿ ನೋಡಿ, ನನ್ನ ತಮ್ಮ ಬರ್ಬೇಕಂತ. ಮಾವಿನಕಾಯಿ ನೋಡಿ, ಮಾವಿನಕಾಯಿ. ಕಷಿಯನ ಇದು? ನೋಡ ರಿಷಿಕ್, ನೋಡ ಮಗ ತೋರ್ಸು. ರಿಷಿಕು, ದೈವಿಕು ಗೋ. ನೋಡಿ, ನಾನು ನನ್ನ ಅಣ್ಣನ ಮನೆಗೆ ಬಂದಿದ್ದೇನೆ. ನೋಡಿ, ಇಲ್ಲಿಂದ ಕಷಿ ಮಾವಿನ ಮರ ಉಂಟು. ನೋಡಿ, ಇಲ್ಲಿ ಮಾವಿನಕಾಯಿ ನೋಡಿ, ಚಿಕ್ಕ ಚಿಕ್ಕದ ಮಾವಿನಕಾಯಿ ನೋಡಿ. ಇದು ಬೆಳೀಲಿಲ್ಲ ಅಲ್ಲ? ಹೌದು. ಹಾಂ, ಒಂದು ಕೊಯ್ಲಿಕ್ಕಿದೆ. ಕೊಯ್ಬೇಡ, ಅದು ಬೆಳಿಬೇಕಲ್ಲ. ಹೌದು, ಇನ್ನು 5 ವರ್ಷ ಇರಬೇಕಲ್ಲ, ಮತ್ತೆ ಬೆಳ್ತದೆ. ದೊಡ್ಡ ಜಾಗ ಬೇಕಂತ ಇಲ್ಲ, ಸಣ್ಣ ಜಾಗ ಇದ್ದರೂ ಇಂಥ ಮಾವಿನ ಗಿಡ, ಕಷಿದು ಮಾವಿನ ಗಿಡ ಹಾಕಿದ್ರೆ ಉಂಟಲ್ಲ, ಮಾವಿನಕಾಯಿ ಆಗ್ತದೆ. ನೋಡಿ, ಇದು ಉಪ್ಪಿನಕಾಯಿ ಸಾಕ್ಬೋದು, ಬೆಳಿಬೇಕಲ್ವನ? ಉಪ್ಪಿನ ಚಟ್ನಿ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಇದು ತಿನ್ಬೋದು. ಹಣ್ಣಾಗೋಗ ತಿನ್ಬೋದಲ್ಲ? ಹೌದು. ಮತ್ತೆ ಕಾಯಿ ಸಹ, ಇದು ಕಾಯಿ ಆಗಿದ್ರೆ ಒಂದು ತೆಗೆದು ಕಟ್ ಮಾಡಿ ಉಪ್ಪು ಹಾಕಿ ಇದು ತಿನ್ಬೇಕು, ಒಳ್ಳೆದಾಗ್ತದೆ. ಇಲ್ಲಿ ತೋರ್ಸು ಅದಲ್ಲ? ಹೌದು. ಇನ್ನು ತೋರ್ಸು, ಇಲ್ಲಿ ಉಂಟು ನೋಡ. ಇಲ್ಲಿ ಮೇಲೆ ನೋಡಿ, ಇಷ್ಟೊಂದು ಹುಳ ಇದೆ. ಅದು ಕೊಯ್ಲಿಕ್ಕೆ ನನಗೆ ಆಗುದಿಲ್ಲ, ನಾನು ಈಗ ಚಿಕ್ಕವಣ. ನನ್ನನ್ನು ತೋರಿಸು. ಈಗ ನೋಡಿ, ಹೀಗೆ ಗೊಂಚಲು ಸಾಕ್ತದಲ್ಲ? ಹೌದು. ನೋಡಿ, ಗೊಂಚಲು ಸಾಕ್ತದೆ. ಇದು ಕಷಿದು ಗಿಡ. ದೊಡ್ಡ ಗಿಡ ಬೇಕು, ದೊಡ್ಡ ಜಾಗ ಬೇಕು ಅಂತ ಇಲ್ಲ, ಸಣ್ಣ ಜಾಗದಲ್ಲಿ ಸಾಕ್ತದೆ. ಇದು ನೋಡಿ. ಹೌದಾ? ಇದು ಬೆಳಿಬೇಕು. ಒಂದು ಇದು ಹಾಳಾಗಿದೆ, ಅದೊಂದು ತೋರಿಸ್ಬೇಕಾ? ಯಾವುದು ಹಾಳಾಗಿದೆ? ಇದು ಇಲ್ಲಿ. ಅದು ಹಾಳಾಗಿದೆ, ಬಿದ್ದರೆ ಹಾಳಾಗ್ತದೆ. ಹೌದು. ಇಷ್ಟು ದೊಡ್ಡದು. ಇದು ಮಾತ್ರ ಕಾಯಿ ಇರುವಾಗ ತಿನ್ನಬಾರ್ದು, ಹುಳಿ. ಹೌದು. ಸ್ವಲ್ಪ ಬೆಳಿಬೇಕು, ಬೆಳೆದಾದ್ಮೇಲೆ ಹಣ್ಣಾದ್ಮೇಲೆ ಒಳ್ಳೆ ಸಿಹಿ ಇರ್ತದೆ. ಹೌದು. ಈಗ ಇಲ್ಲಿ ನೋಡಿ, ಇದನ್ನು ಕೊಯ್ಲಿಕ್ಕೆ ಆಗ್ತದೆ. ಕೊಯ್ಬೇಡ, ಸಣ್ಣ ಸಣ್ಣ ಜಾಗ ಇರೋಲ್ಲಿಗೆ. ನಾನೊಂದು ಕೊಯ್ದೆ. ಸಣ್ಣ ಜಾಗದಲ್ಲಿ ಸಹ ಗಿಡ ನೆಟ್ಟ ಉಂಟಲ್ಲ, ನೋಡು ಈ ಥರ. ಹೌದು, ಮಾವಿನಕಾಯಿ ಆಗ್ತದೆ. ಮತ್ತೆ ದೊಡ್ಡ ಜಾಗ ಬೇಕು. ಸ್ಟಾರ್ಟ್. ನೋಡಿ, ಇಲ್ಲಿ ಸಹ ಉಂಟು ಮಾವಿನಕಾಯಿ. ಈಗ ಆಗ್ತದೆ. ಇದು ಉಪ್ಪಿನಕಾಯಿಗೆ ಹಾಕಿದ್ರೆ ಮಾತ್ರ ತುಂಬ ದಿವಸಕ್ಕೆ ಇಡ್ಲಿಕ್ಕೆ ಆಗ್ತದಿಲ್ಲ, ಹಾಳಾಗ್ತದೆ ಮಾತ್ರ. ಹೌದು. ಸ್ವಲ್ಪ ಆಗಾಗ ಬೇಕಿದ್ರಲ್ಲ. ಮತ್ತೆ ಹಣ್ಣು ಮಾಡ್ಲಿಕ್ಕೆ ಸ್ವಲ್ಪ ಬೆಳಿಬೇಕು, ತುಂಬ ಬೆಳಿಬೇಕು. ಬೆಳೆದಾದ್ಮೇಲೆ ತೆಗೆದು ಒಂದು ಬುಟ್ಟಿಯಲ್ಲಿ ಎಂತ ಇದು ಹಾಕ್ಬೇಕಂತ, ಬೈ ಹುಲ್ಲು ಎಲ್ಲ ಹಾಕಿ ಉಂಟಲ್ಲ, ಹಣ್ಣು ಮಾಡ್ಲಿಕ್ಕೆ ಇಡಬೇಕು. ಆಗ ಒಳ್ಳೆ ಹಣ್ಣು ಆಗ್ತದೆ. ಇದೇನು ಕೆಮಿಕಲ್ ಅನ್ನು ಹಾಕಿದ ಗಿಡ ಅಲ್ಲ ಅದು, ಆಯ್ತಾ? ಸಾವಯವ, ಆಯ್ತಾ? ಮನೆಯಲ್ಲೇ ಇದ್ದ ಮಾವಿನ ಗಿಡ. ಪೇಟೆಯಲ್ಲೆಲ್ಲ ಇದ್ರೆ ಔಷಧಿ ಎಲ್ಲ ಹಾಕ್ತಾರಲ್ಲ ಅದಕ್ಕೆ. ಹೌದು. ಇದೆಲ್ಲ ಎಂತ ಇಲ್ಲ, ಒಳ್ಳೆ ಮಾವಿನ ಗಿಡ. ಅಷ್ಟು ದೊಡ್ಡ ಗಿಡನೂ ಆಗುದಿಲ್ಲ, ಚಿಕ್ಕ ಗಿಡ. ಮತ್ತೆ ಪೇರಳೆ ಗಿಡ ಉಂಟು, ಪೇರಳೆ. ನಾನೊಂದು ಗಿಡ ಮಾಡಿದ್ದೆ, ಅದು ಚಿಕ್ಕ ಚಿಕ್ಕದು ಮಾವಿನ ಹಣ್ಣು. ಅದೇ ಬಾ. ಇಲ್ಲಿ ಪೇರಳೆ ಇದು ಉಂಟು ನೋಡಿ. ಈಗ ಇಲ್ಲಿ ಸಹ ಉಂಟು ಮಾವಿನಕಾಯಿ. ಇದು ಒಂದೇ ಗಿಡದಲ್ಲಿ ಈಗ ತೋರಿಸಿದ್ದು ಮಾವಿನಕಾಯಿ. ಈಗ ಇಲ್ಲಿ ಪೇರಳೆ ಉಂಟು ನೋಡಿ, ಚಿಕ್ಕ ಚಿಕ್ಕದ ಪೇರಳೆ. ಇನ್ನು ಸಹ ಪೇಟೆಯಲ್ಲೆಲ್ಲ ಬರ್ತಾವಲ್ಲ, ಕೆಮಿಕಲ್ ಹಾಕಿದ್ದಲ್ಲ.
ಹೌದು, ಅದು ಇಲ್ಲಿ ಮನೆಯಿಂದೇ ಮಾಡ್ಬೇಕು. ಇದು ಮನೆ ಇದೆ ನೋಡಿ. ಒಂದು ಮಾವಿನ ಹಣ್ಣು ಕೊಯ್ಲಿಕ್ಕೆ ನಮ್ಮ ಮನೆಯಲ್ಲಿ ಹಾಕ್ಬೇಕಲ್ಲ. ಮನೆಯಲ್ಲೇ ಗಿಡ ಹಾಕ್ಬೇಕು, ಪೇರಳೆದ ಗಿಡ ಇವೆಲ್ಲದೆಲ್ಲ ಪೇರಳೆ ಈಗ ಪೇರಳೆ ಚಿಕ್ಕ ಚಿಕ್ಕದು. ಆಯ್ತು, ಇದು ಮತ್ತೆ ಸ್ವಲ್ಪ ತುಂಬಾ ದೊಡ್ಡದಾಗಿದ್ರೆ ಇದು ತಿನ್ಬೋದಲ್ಲ. ತಿನ್ಬೋದು, ಹಣ್ಣಾಗಬೇಕು. ಈಗ ಇಷ್ಟೆಲ್ಲ ಇದು ತಗೊಳ್ಳಿದ್ರೆ ಅದು ತಿನ್ಲಿಕ್ಕೆ ಆಗುದಿಲ್ಲ. ಪೇಟೆಯಲ್ಲಿ ಆದರೆ ಕೆಮಿಕಲ್ ಹಾಕಿದ್ದಲ್ಲ, ಇದು ಮನೆ ಇದೆ, ಅದಕ್ಕೆ ಸಣ್ಣ ಜಾಗ ಇದ್ದರೆ ಒಂದು ಮಾವಿನ ಗಿಡ, ಒಂದು ಇಂಥದ್ದು ಪೇರಳೆ ಗಿಡ ಎಲ್ಲ ಹಾಕಿದರೆ ಆಯಿತು. ನಮ್ಮ ಸವಿ ಸಂಭ್ರಮ ಚಾನಲ್ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ಲೈಕ್ ಆದರೆ ಇಷ್ಟ ಆದರೆ ಲೈಕ್ ಕೊಡಿ, ಒಂದು ಶೇರ್ ಮಾಡಿ.